ಸದ್ಯಕ್ಕೆ 2 ಪೋಸ್ಟ್ಗಳು ಖಾಲಿ ಇದೆ. ಮುಖ್ಯಮಂತ್ರಿ ಆಯ್ಕೆ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಆ ಪಕ್ಷದ ಶಾಸಕರ ಅಭಿಪ್ರಾಯನ ಸಂಗ್ರಹ ಮಾಡಿ ಆ ಕಾಲಮಾನದ ಸನ್ನಿವೇಶಗಳನ್ನು ನೋಡಿ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ಅದು ವಾಡಿಕೆ ಮತ್ತು ಪದ್ಧತಿ. ಅದನ್ನು ಹೊರತುಪಡಿಸಿ ಶಾಸಕರು ಅಲ್ಲದೆ ಇರೋರು, ಪಕ್ಷಕ್ಕೆ ಸಂಬಂಧ ಇಲ್ಲದೆ ಇರೋರು ಹೇಳಿದಾಗ ಅದು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದು ನಾನು ಎಲ್ಲೂ ನೋಡುವುದಿಲ್ಲ, ಅದು ಕೇಳುವುದಿಲ್ಲ. ಬಟ್ ಜನರಿಗೆ ಅವರ ಅನಿಸಿಕೆ ಅಭಿಪ್ರಾಯ ಹೇಳೋದಕ್ಕೆ ಸಂವಿಧಾನದಲ್ಲಿ ಮುಖ್ಯವಾದಂಥ ಮುಕ್ತವಾದ ಅವಕಾಶ ಇದೆ. ಅದು ಚರ್ಚಾ ವಿಷಯನೂ ಅಲ್ಲ. ಈಗ DCM ಮಾಡಬೇಕು DCMಗಳಿಗೆ ಆಗಬೇಕು ಅಂತೇಳಿ ಭಾಳಷ್ಟು ಜನರಿಗೆ ಆಗಬೇಕು ಅಂತಕ್ಕಂಥ ಅನಿಸಿಕೆ ಇದೆ, ಭಾವನೆ ಇದೆ. ಆಗಬೇಕು ಅಂತ ಹೇಳುವಾಗ ಬೇರೆ ಬೇರೆ ಕಾರಣಗಳು ಮತ್ತು ಪಕ್ಷದ ಬಲವರ್ಧನೆ, ಸರ್ಕಾರದ ಒತ್ತಡ ಹೆಚ್ಚಿಸಬಹುದೇನೋ ಅಂತ ಅನಿಸಿಕೆ ಅವ್ರಿಗೆ ಇರ್ಬೋದು. ಇದೆಲ್ಲವನ್ನ ತೀರ್ಮಾನ ಮಾಡೋದು ಹೈಕಮಾಂಡ್. ಸರ್, ಈಗ ರಾಜಣ್ಣ ಅವರು ಹೈಕಮಾಂಡು ಏನು ಹೇಳುತ್ತೆ ಅದೇ ಅಂತಿಮ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.